ಹೆಲೋ ಗೆಳೆಯರೇ, ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ನಲ್ಲಿ 2500ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿ ನೋಟಿಫಿಕೇಷನನ್ನು ಹೊರಡಿಸಲಾಗಿದೆ. ಆ ಒಂದು ಮಾಹಿತಿಯನ್ನು ಹೊತ್ತು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಮುಂದೆ ಬರಲಿರ್ತಕ್ಕಂತಹ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ. ಸ್ನೇಹಿತರೆ, ಸೆಂಟ್ರಲ್ ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ನ ವತಿಯಿಂದ ಸುಮಾರು 2532 ಶಿಶಿಕ್ಷು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಹೊರಬಿದ್ದಿದೆ. ಇದಕ್ಕೆ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಕೂಡ ಪ್ರಕಟ ಆಗಿದ್ದು 6 ಫೆಬ್ರವರಿ 2020ರಿಂದ ಆನ್ಲೈನ್ ಮೂಲಕ ಅರ್ಜಿ ಆರಂಭ ಆಗಿದೆ. ಇನ್ನು ಕೊನೆಯ ದಿನಾಂಕ 5 ಮಾರ್ಚ್ 2021ರವರೆಗೂ ಇರುತ್ತೆ. ಒಟ್ಟು ಸ್ಲಾಟ್ ಇರ್ತಕ್ಕಂಥದ್ದು 2532. ಆ ಎಲ್ಲ ಹುದ್ದೆಗಳು ಅಥವಾ ಆ ಎಲ್ಲ ಶಿಶಿಕ್ಷು ತರಬೇತಿ ಇರ್ತಕ್ಕಂಥದ್ದು ವಿವಿಧ ವರ್ಕ್ಶಾಪ್ ಮತ್ತು ಯೂನಿಟ್ಗಳಲ್ಲಿ. ಈ ಕ್ಲಸ್ಟರ್ಗಳಲ್ಲಿ ಖಾಲಿ ಇದೆ ಮುಂಬೈ, ಭೂಸ್ವಾಲ್, ಪುಣೆ, ನಾಗ್ಪುರ್, ಸೊಲ್ಲಾಪುರ್. ಇಷ್ಟು ಕ್ಲಸ್ಟರ್ಗಳ ವಿವಿಧ ಯೂನಿಟ್ಗಳಲ್ಲಿ ಈ ಎಲ್ಲ ಅಪ್ರೆಂಟಿಸ್ ಹುದ್ದೆಗಳ ಭರ್ತಿಗೆ ಕ್ರಮವನ್ನು ಕೈಗೊಂಡಿದೆ. ಇದರ ಒಂದು ಏಜ್ ಲಿಮಿಟ್ ಕನಿಷ್ಠ 15 ವರ್ಷ ಇರಬೇಕಾಗಿರುತ್ತೆ 1/1/2021ಕ್ಕೆ ತಕ್ಕಂತೆ. ಇನ್ನು ಗರಿಷ್ಠ ವಯೋಮಿತಿ 24 ವರ್ಷ ಇರುತ್ತೆ. ಇನ್ನು SC ST ಪ್ರವರ್ಗದವರಿಗೆ 5 ವರ್ಷ ಮತ್ತು OBC ಪ್ರವರ್ಗದವರಿಗೆ 3 ವರ್ಷಗಳ ಕಾಲ ಅಪ್ಪರ್ ಏಜ್ ಲಿಮಿಟ್ನಲ್ಲಿ ರಿಲ್ಯಾಕ್ಸೇಷನನ್ನು ಕೊಡಲಾಗಿದೆ. ಮಿನಿಮಮ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ನಾವು ಗಮನಿಸೋದಾದರೆ 10ನೇ ತರಗತಿಯನ್ನು ಮುಗಿಸಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಕನಿಷ್ಠ 50 ಅಂಕಗಳೊಂದಿಗೆ ಉತ್ತೀರ್ಣ ಆಗಿರಬೇಕಾಗುತ್ತೆ. ಅದರ ಜೊತೆಗೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ITI ಕೋರ್ಸನ್ನು ಮುಗಿಸಿರಬೇಕು. ರೆಸ್ಪೆಕ್ಟಿವ್ ಫೀಲ್ಡಲ್ಲಿ ITI ಮುಗಿಸಿರ್ತಕ್ಕಂಥವ್ರು ಮಾತ್ರ ಎಲಿಜಿಬಿಲಿಟಿಯನ್ನು ಹೊಂದಿರ್ತಾರೆ. ಅರ್ಜಿ ಶುಲ್ಕ ಇರುತ್ತೆ. ಅರ್ಜಿ ಶುಲ್ಕ 100 ರೂಪಾಯಿ ಅರ್ಜಿ ಶುಲ್ಕವನ್ನು ವಿಧಿಸಲಾಗುತ್ತೆ. ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿ ಮಾಡಬಹುದಾಗಿದೆ. ಇನ್ನು SC ST ಅಂಗವಿಕಲ ಮತ್ತು ಎಲ್ಲ ಮಹಿಳಾ ಅಭ್ಯರ್ಥಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ಕೊಡಲಾಗಿದೆ. ಇವರು ಅರ್ಜಿ ಶುಲ್ಕವನ್ನು ಪಾವತಿ ಮಾಡ್ತಕ್ಕಂಥ ಅವಶ್ಯಕತೆ ಇರುವುದಿಲ್ಲ. ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಸೊ ಆ ಒಂದು ಸೆಂಟ್ರಲ್ ರೈಲ್ವೆಯ ಅಫಿಷಿಯಲ್ ವೆಬ್ಸೈಟ್ www.rrccr.com ಇಲ್ಲೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿಯನ್ನು ಸಲ್ಲಿಸೋದಕ್ಕಿಂತ ಮುಂಚೆ ಎಲ್ಲ ನೋಟಿಫಿಕೇಷನನ್ನು ಮತ್ತು ಡೀಟೇಲ್ಡ್ ಇನ್ಸ್ಟ್ರಕ್ಷನನ್ನು ಓದಬೇಕಾಗುತ್ತೆ. ಇದರ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ, ಆಯ್ಕೆ ವಿಧಾನಕ್ಕೆ 10ನೇ ತರಗತಿಯಲ್ಲಿ ಪಡೆದಿರತಕ್ಕಂತಹ ಅಂಕಗಳನ್ನು 50% ಅಗ್ರಿಗೇಟ್ ತೆಗೆದುಕೊಳ್ತಾರೆ ಮತ್ತು ITIನಲ್ಲೂ ಕೂಡ ಪಡೆದಿರತಕ್ಕಂಥ ಅಂಕಗಳನ್ನು ಇಷ್ಟೇ ಪ್ರಮಾಣದಲ್ಲಿ ಅಗ್ರಿಗೇಟನ್ನು ತೆಗೆದುಕೊಂಡು ಅಂತಿಮವಾಗಿ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತೆ. ಗೆಳೆಯರೇ, ಇದು ಶಿಶಿಕ್ಷು ತರಬೇತಿಯಾಗಿದೆ. ಇಂತಿಷ್ಟು ವರ್ಷ ಅಂತೇಳಿ ಅಥವಾ ಇಂತಿಷ್ಟು ತಿಂಗಳು ಅಂತೇಳಿ ಒಂದೊಂದು ವಿಭಾಗಕ್ಕೆ ತರಬೇತಿ ಇರುತ್ತೆ. ಸೊ ಇದು ಅಂತಿಮವಾಗಿರ್ತಕ್ಕಂತಹ ನೇಮಕಾತಿ ಆಗಿರೋದಿಲ್ಲ. ಕೇವಲ ತರಬೇತಿಯನ್ನು ಪಡೆದುಕೊಂಡಿರಬೇಕಾಗುತ್ತೆ. ಈ ತರಬೇತಿ ಮುಂದೆ ಯಾವುದಾದರೂ ಹುದ್ದೆಗಳ ಒಂದು ಅರ್ಹತೆಯನ್ನು ನಿರ್ಧರಿಸುವಂತಿರುತ್ತೆ ಅಥವಾ ಯಾವುದಾದ್ರೂ ಕಂಪನಿ ಕೂಡ ಈ ಒಂದು ಸರ್ಟಿಫಿಕೇಟನ್ನು ಇಟ್ಟುಕೊಂಡು ಜಾಯಿನ್ ಆಗ್ಬೋದು. ಸೊ ಈ ಒಂದು ಶಿಶಿಕ್ಷು ತರಬೇತಿಗೆ ಯಾರಿಗೆಲ್ಲ ಆಸಕ್ತಿ ಇದೆಯೋ ಸೇರೋದಕ್ಕೆ ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಇದನ್ನು ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.